ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ಟೈಮಿಂಗ್ಸು 3 ಗಂಟೆ. ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದ್ವಿ. ಇದೇ ಟ್ರೈನು ಸೋಲಾಪುರಕ್ಕೆ ಹೋಗುತ್ತೀಗ. ನೆಕ್ಸ್ಟು ರಾಯಚೂರನ್ನು ಸೋಲಾಪುರ. ಇದೇ ನೋಡಿ ಮಂತ್ರಾಲಯ ರೈಲ್ವೆ ಸ್ಟೇಷನ್. ಯಾಕೋ ಮಳೆ ಹುಯ್ತಾರೆ ಹಂಗೆ ಕಾಣಿಸುತ್ತೆ. ವೆದರ್ ಹೆಂಗಿದೆಯೋ ನೋಡಬೇಕು. ಆ ಬ್ರಿಡ್ಜಿಂದ ಅಲ್ಲೊಂದು ಬ್ರಿಡ್ಜ್ ಇದೆಯಲ್ಲ, ಅಲ್ಲಿಂದ ಹತ್ತಿ ಆ ಸೈಡ್ ಹೋಗಬೇಕು. ನೋಡಿ, ಇದು ಪ್ಲ್ಯಾಟ್ಫಾರ್ಮ್ 2. ಸೊ ಪ್ಲ್ಯಾಟ್ಫಾರ್ಮ್ 2ರಿಂದ ನಾವು ಮೇಲಕ್ಕೆ ಹೋಗೋಕ್ಕೂ ಇಲ್ಲಿ ಪ್ಲೇ ಓವರ್ ಇದೆ, ಲಿಫ್ಟ್ ಇದೆ. ಲಿಫ್ಟಿಂದ ಮೇಲಕ್ಕೆ ಹೋಗ್ಬೇಕು. ಲಿಫ್ಟು ನೋಡಿ, ಇದೆ ಲಿಫ್ಟು. ಒಪ್ಪಿಗತ್ತಿ ಈಗ ಫಸ್ಟ್ನೇ ಪ್ಲ್ಯಾಟ್ಫಾರ್ಮಿಂದ ಸೆಕೆಂಡ್ನೇ ಪ್ಲ್ಯಾಟ್ಫಾರ್ಮಿಗೆ ಹೋಗ್ತಾಯಿದ್ವಿ. ಸೊ ಈಗ ಹೋಗ್ತಿಲ್ಲ, ಎಕ್ಸಿಟಿಂಗ್ ಇದ್ದೆ. ಅಲ್ಲಿಂದ ಹೋಗಿ ಆಟೋದಲ್ಲಿ 15 ಕಿಲೋಮೀಟರ್ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ. ಇದೆ ನೋಡಿ ಮಂತ್ರಾಲಯ ರೈಲ್ವೆ ಸ್ಟೇಷನ್, ಮಂತ್ರಾಲಯ ರೋಡ್. ಇಲ್ಲಿಂದ ಡೌನಿಗೆ ಇಳಿದು ಹೋಗಬೇಕು. ಅಲ್ಲಿ ಆಟೋಗಳಿದ್ದಾವೆ ನೋಡಿ. ಈಗ ಇಲ್ಲಿಂದ ಸ್ಟ್ರೈಟ್ ಹೋಗಿ ಬಲ್ಲ ಕಡೆಗೆ ಒಳಬೇಕು. ಇಲ್ಲಿ ಆಟೋ ಸ್ಟ್ಯಾಂಡ್ ಇರುತ್ತೆ. ಸೊ ಆಟೋದಲ್ಲಿ ಹೊರಗಡೆ ದೇವಸ್ಥಾನಕ್ಕೆ 50 ರೂಪಾಯಿ ಇತ್ತು. ಈಗ ಎಷ್ಟಿದೆ ಗೊತ್ತಿಲ್ಲ. ಏನು 60 ರೂಪಾಯಿ ಇರುತ್ತೆ. ಸೊ 60 ರೂಪಾಯಿ ಕೊಟ್ಟು ಹೋಗ್ಬೇಕಾಗುತ್ತೆ. 14 ಕಿಲೋಮೀಟ್ರು ಇಲ್ಲಿಂದ. ನೋಡಿ, ಟೀ ಮಾಡ್ತಿದ್ದಾರೆ, ಕಾಫಿ ಟೀ. ಇದೆಲ್ಲ ನೈಟ್ ಬಂದು ಕೂತಿರೋರು. ಅದೇ ಟಿಕೆಟ್ ಕೌಂಟ್ರು ನೋಡಿ. ಇದೆ ಮಂತ್ರಾಲಯ ರೈಲ್ವೆ ಸ್ಟೇಷನ್. ಹೇಗಿದೆ? ಇದೆ ಎಕ್ಸಿಟಿಂಗ್ ಏರಿಯಾ. ಇಲ್ಲಿ ಆಟೋಗಳಿರ್ತವೆ. ಒಬ್ಬೊಬ್ಬರಿಗೆ 60-50 ರೂಪಾಯಿ ತಗೋತಾ ಇರ್ತಾರೆ. ನೀವು ಹೊತ್ತು ಕೇಳಿ ನೋಡಿ, ಜನ ರಶ್ ಇದ್ದಂಗಿದ್ದಾರೆ, ನೋಡಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ನಿಮ್ಮನ್ನು ಬೆಳಗ್ಗೆ ರಾಯರ ದರ್ಶನ ಮಾಡಿಸಿದ್ನಿ. ನೀವು ನೋಡಿ ಪುನೀತರಾಗಿ. ಇದೇ ಮಂತ್ರಾಲಯ. ನೋಡಿ, ಭಕ್ತಾದಿಗಳು ಇಲ್ಲೇ ಬಂದು ಸನ್ನಿಧಾನದಲ್ಲಿ ಮನೆಗೆ ಇರ್ತಕ್ಕಂಥ ದೃಶ್ಯ. ಬೆಳಗ್ಗೆ 5 ಗಂಟೆ ತನಕ ಮನೆಗ್ಬೋದು. 5 ಗಂಟೆ ಆದಮೇಲೆ ಅವರೇ ಎಬ್ಬರಿಸ್ತಾರೆ, ಎದ್ದಾಳಿ ಅಂತ. ಪೂಜೆ ಆಗೋ ಟೈಮಿಗೆ ಸಾಗುವಾಗಿ ಸ್ನಾನ ಮಾಡಿ ಒಳಗೆ 6 ಗಂಟೆಗೆ ಕ್ಯೂ ನಿಂತ್ಕೋಬೇಕು.